ಪೊರಕೆ ಹಿಡಿಯುವ ಕೈಯಲ್ಲಿ ರಾಷ್ಟ್ರಧ್ವಜ ಹಿಡಿಯಲು ಕಾರ್ಮಿಕರು ಸಜ್ಜು. ಈ ಬಾರಿಯ ಗಣರಾಜ್ಯೋತ್ಸವ ಪಥ ಸಂಚಲನದಲ್ಲಿ ಕಾರ್ಮಿಕರು ಭಾಗಿ. ಎಸ್ ವೀಕ್ಷಕರ, ಚಿಕ್ಕನಾಯಕನಹಳ್ಳಿಯ ಪುರಸಭೆಯ ಪೌರ ಕಾರ್ಮಿಕರು ಈ ಬಾರಿಯ ಗಣರಾಜ್ಯೋತ್ಸವದಲ್ಲಿ ಪಥಸಂಚಲನ ನಡೆಸಲಿದ್ದಾರೆ. ಇಷ್ಟು ದಿನ ಕೇವಲ ಪೊರಕೆ ಹಿಡಿದು ನಗರವನ್ನ ಸ್ವಚ್ಛಗೊಳಿಸ್ತಾ ಇದ್ದ ಪೌರ ಕಾರ್ಮಿಕರು ಈ ಬಾರಿಯ ಗಣರಾಜ್ಯೋತ್ಸವದಲ್ಲಿ ಪಾಲ್ಗೊಳ್ಳುತ್ತಿದ್ದಾರೆ. ಪೊರಕೆಯನ್ನ ಬಿಟ್ಟು ಗಣರಾಜ್ಯೋತ್ಸವದಲ್ಲಿ ಲೆಫ್ಟ್ ರೈಟ್ ಅಂತ ಮಾರ್ಚ್ ಫಾಸ್ಟ್ ಮಾಡಲಿರುವುದು ವಿಶೇಷವಾಗಿದೆ. ಹೌದು, ನಗರದ ಸ್ವಚ್ಛತೆಯಲ್ಲಿ ತಮ್ಮನ್ನ ತಾವು ಅರ್ಪಿಸಿಕೊಳ್ತಾ ಇದ್ದು ಪೌರ ಕಾರ್ಮಿಕರು ಈಗ ಜನವರಿ 26ರಂದು ಗಣರಾಜ್ಯೋತ್ಸವದಲ್ಲಿ ತಾಲೂಕು ಕ್ರೀಡಾಂಗಣದಲ್ಲಿ ಪಥ ಸಂಚಲನ ಮಾಡಿ ಧ್ವಜವಂದನೆಯನ್ನ ಸಲ್ಲಿಸಲಿದ್ದಾರೆ. ಚಿಕ್ಕನಾಯಕನಹಳ್ಳಿ ಪಟ್ಟಣದಲ್ಲಿ ತಮ್ಮ ದೈನಂದಿನ ಸ್ವಚ್ಛತೆ, ನೈರ್ಮಲ್ಯ ಕಾಯಕ ಮಾಡಿ ತಾಲೂಕು ಕ್ರೀಡಾಂಗಣದಲ್ಲಿ ನುರಿತ ದೈಹಿಕ ಶಿಕ್ಷಕರಿಂದ ಕೇವಲ ಬಿಡುವಿನ ವೇಳೆಯಲ್ಲಿ ಶಿಸ್ತುಬದ್ಧ ಲೆಫ್ಟ್ ರೈಟ್ ಹೆಜ್ಜೆ ಹಾಕ್ತಾ ಪುರಸಭೆ ಧ್ವಜ ಹಿಡಿದು ಸಾಲಾಗಿ ಸಾಕ್ತಾ ರಾಷ್ಟ್ರ ಧ್ವಜಕ್ಕೆ ಪುರ ಪ್ರಮುಖರಿಗೆ ಧ್ವಜ ವಂದನೆಯನ್ನ ಸಲ್ಲಿಸಲಿದ್ದಾರೆ. ಇನ್ನು ಸಾಮಾನ್ಯವಾಗಿ ಸೇನಾಪಡೆ, ಪೊಲೀಸ್, ಗೃಹ ರಕ್ಷಕ, ಎನ್ಸಿಸಿ, ಸ್ಕೌಟ್ಸ್ ಅಂಡ್ ಗೈಡ್ಸ್, ಶಾಲಾ ವಿದ್ಯಾರ್ಥಿಗಳು ನಡೆಸುವ ಪಥ ಸಂಚಲನದಲ್ಲಿ ಶ್ರಮ ಜೀವಿಗಳಾದ ಪೌರ ಕಾರ್ಮಿಕರು ಹೆಜ್ಜೆ ಹಾಕಲು ತಯಾರಿ ಆಗಿರುವುದು ವಿಶೇಷವಾಗಿದೆ. ಗಣರಾಜ್ಯೋತ್ಸವ ಆಚರಣೆಯ ಪೂರ್ವಭಾವಿ ಸಭೆಯಲ್ಲಿ ತಹಸೀಲ್ದಾರ್ ಹಾಗೂ ಶಾಸಕರ ಗಮನ ಸೆಳೆದು ಪ್ರಪ್ರಥಮ ಬಾರಿಗೆ ಪೌರ ಕಾರ್ಮಿಕರು ಗಣರಾಜ್ಯೋತ್ಸವ, ಸ್ವತಂತ್ರ ದಿನಾಚರಣೆ, ಕನ್ನಡ ರಾಜ್ಯೋತ್ಸವಗಳಲ್ಲಿ ಪಥ ಸಂಚಲನ ಮಾಡಿ ಗಮನ ಸೆಳೆಯಲಿದ್ದಾರೆ. ಚಿಕ್ಕನಾಯಕನಹಳ್ಳಿ ತಾಲೂಕಾಡಳಿತ ಗಣರಾಜ್ಯೋತ್ಸವದ ಸಭೆಯನ್ನು ಕರೆದಂಥ ಸಂದರ್ಭದಲ್ಲಿ ಪೊಲೀಸ್ ಇಲಾಖೆ ಮತ್ತು ಹೋಮ್ ಗಾರ್ಡ್ಸ್ ಪಥಸಂಚಲನ ಮಾಡುವಂಥ ಒಂದು ವಿಚಾರ ಬಂದಾಗ ನಾನು ಮಾನ್ಯ ಶಾಸಕರಲ್ಲಿ ಮತ್ತು ತಹಸೀಲ್ದಾರ್ ಅವರಲ್ಲಿ ಒಂದು ಬೇಡಿಕೆಯನ್ನು ಇಟ್ಟೆ. ಪೊಲೀಸ್ ಇಲಾಖೆ ಮತ್ತು ಹೋಮ್ ಗಾರ್ಡ್ಸು, ಪುರಸಭೆ ಎಲ್ಲರಿಗೂ ಕೂಡ ಕಾಕಿ ಸಮವಸ್ತ್ರವನ್ನು ಕೊಟ್ಟಿದ್ದೀರಿ. ಅವ್ರ ಕೈಲಿ ಪೆರೇಡನ್ನು ಕೂಡ ಮಾಡಿಸ್ತೀರಿ, ಪಥಸಂಚಲನ ಮಾಡಿಸ್ತೀರಿ. ಆದರೆ ನಮ್ಮ ಪೌರ ಕಾರ್ಮಿಕರು ಕಾಕಿ ಬಟ್ಟೆ ಹಾಕ್ಕೊಂಡು ಅವರೂ ಕೂಡ ಈ ಗಣರಾಜ್ಯೋತ್ಸವದ ಸಂದರ್ಭದಲ್ಲಿ ಪಥಸಂಚಲನ ಮಾಡಬೇಕು ಅನ್ನೋ ಒಂದು ವಿಚಾರವನ್ನು ಇಟ್ಟಾಗ ಇಬ್ಬರೂ ಸಹ ಒಪ್ಕೊಂಡು ಅವರಿಗೆ ತರಬೇತಿಯನ್ನು ನೀಡಿ ಪಥಸಂಚಲನವನ್ನು ಮಾಡಿಸ್ಬೇಕು ಅಂತ ಒಂದು ಇತಿಹಾಸ ಪ್ರಸಿದ್ಧವಾದಂಥ ಸಂದರ್ಭವನ್ನು ನಿರ್ಮಾಣ ಮಾಡಿದ್ದಾರೆ. ಈಗಾಗಲೇ ನಮ್ಮ ಪೌರ ಕಾರ್ಮಿಕರೆಲ್ಲರನ್ನೂ ಕೂಡ ಪಥಸಂಚಲನದ ತರಬೇತಿಯನ್ನು ಕೇಶವ ಮಾಸ್ತರಿಂದ ಪಡೆದು ಪಥಸಂಚಲನಕ್ಕೆ ತಯಾರಾಗಿದ್ದಾರೆ. ಇದು ಇತಿಹಾಸದಲ್ಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲೇ ಸಹ ಪ್ರಥಮವಾಗಿರ್ತದೆ. ಆದ್ದರಿಂದ ಮುಂದೆ ಯಾವುದೇ ಒಂದು ಸ್ವತಂತ್ರ ದಿನಾಚರಣೆ ಆಗಿರ್ಬೋದು, ಯಾವುದೇ ಪಥಸಂಚಲನ ಮಾಡುವಂಥ ಸಂದರ್ಭ ಬಂದಲ್ಲಿ ನಮ್ಮ ಪೌರ ಕಾರ್ಮಿಕರು ನಾವೂ ಕೂಡ ಸಾರ್ವಜನಿಕವಾಗಿ ಪಥಸಂಚಲನವನ್ನು ಮಾಡಲಿ ಅನ್ನೋ ಉದ್ದೇಶ ನಮ್ಮದಾಗಿರ್ತದೆ. ಅದರಿಂದ ಇವತ್ತು ನಮ್ಮ ಎಲ್ಲ ಪೌರ ಕಾರ್ಮಿಕರು ಸಹ ಪಥಸಂಚಲನಕ್ಕೆ ತಯಾರಿ ಮಾಡಿ ಗಣರಾಜ್ಯೋತ್ಸವ ಜನವರಿ 26ರಂದು ಪಥಸಂಚಲನವನ್ನು ಮಾಡಿದ್ರೆ ಎಲ್ಲರೂ ಕೂಡ ಅವರಿಗೆ ಬೆಂಬಲವನ್ನು ಕೊಡಬೇಕಾಗಿ ನಾನು ಕೇಳಿದೆ. ಇನ್ನು ಪೌರ ಕಾರ್ಮಿಕರಾದ ಶಿವಕುಮಾರ್ ಮಾತನಾಡಿ, ನಾವು ಕಸ ಗುಡಿಸಿ ರಸ್ತೆ ಚರಂಡಿಗಳನ್ನ ಸ್ವಚ್ಛಗೊಳಿಸ್ತೇವೆ. ನಮಗೆ ಈ ಕೆಲಸ ಬಿಟ್ರೆ ಬೇರೇನೂ ಗೊತ್ತಿರಲಿಲ್ಲ. ಈ ಬಾರಿ ಪಥ ಸಂಚಲನಕ್ಕೆ ಅವಕಾಶ ಮಾಡಿಕೊಟ್ಟಿರುವುದು ಖುಷಿಯಾಗಿದೆ. ತಾಲೂಕು ಆಡಳಿತ, ಶಾಸಕರು, ಪುರಸಭೆ ಅಧಿಕಾರಿಗಳಿಗೆ ಧನ್ಯವಾದ ಎಂದಿದ್ದಾರೆ. ನಮ್ಮ ಹೆಸರು ಶಿವಕುಮಾರ್ ಎಸ್ ಅಂತ ಹೇಳ್ಬಿಟ್ಟು ನಾವು ಹೊರಗುತ್ತಿಗೆ ಪೌರ ಕಾರ್ಮಿಕರಾಗಿ ಕೆಲಸ ಮಾಡ್ತಾ ಇದ್ದೀವಿ ಚಿಕ್ಕನಾಯಕನಹಳ್ಳಿ ಪುರಸಭೆಯಲ್ಲಿ. ಈ ಗಣರಾಜ್ಯೋತ್ಸವದಲ್ಲಿ ಪಥಸಂಚಲನ ಮಾಡೋಕ್ಕೆ ತರಬೇತಿ ಮಾಡ್ತಾ ಇದ್ದೀರಲ್ಲ, ಏನನ್ಸುತ್ತೆ? ತುಂಬ ಖುಷಿ ಆಗ್ತಿದೆ. ಮುಂಚೆಲೆಲ್ಲ ನಾವು ಪೊಲೀಸು ಮತ್ತು ಹೋಮ್ ಗಾರ್ಡ್ಸು ಮತ್ತು ಮಕ್ಕಳು, ಶಾಲಾ ಮಕ್ಕಳೆಲ್ಲ ಭಾಗವಹಿಸೋರು. ಅದಾದಮೇಲೆ ಕಸ ಎಲ್ಲ ಬಿದ್ದಿದ್ದನ್ನ ನಾವು ಕಡೆಗೆ ಹೋಗಿ ಎಲ್ಲ ಬಾಚಾಕಿ ಸ್ವಚ್ಛಗೊಳಿಸಿವು. ಈ ಬಾರಿ ನಮ್ಮಲ್ಲೂ ಭಾಗವಹಿಸೋಕ್ಕೆ ಅವಕಾಶ ಮಾಡಿಕೊಟ್ಟಿರೋದು ತುಂಬ ಖುಷಿಯಾಗಿದೆ. ಹೇಳು. ಪಥಸಂಚಲನ ಮಾಡುವುದಕ್ಕೆ ಅವಕಾಶ ಮಾಡಿಕೊಟ್ಟಂಥ ತಾಲೂಕು ಆಡಳಿತಕ್ಕೂ ಮತ್ತು ಶಾಸಕರಿಗೂ ಮತ್ತು ನಮ್ಮ ಪುರಸಭಾ ಅಧಿಕಾರಿಗಳಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ನಮ್ಮ ತಂಡದಿಂದ ಹೇಳೋಕ್ಕೆ ಇಷ್ಟಪಡ್ತೀನಿ.
ಒಟ್ನಲ್ಲಿ ಚಿಕ್ಕನಾಯಕನಹಳ್ಳಿಯಲ್ಲಿ ಈ ಬಾರಿಯ ಗಣರಾಜ್ಯೋತ್ಸವದಲ್ಲಿ ಪೌರ ಕಾರ್ಮಿಕರು ಪಾಲ್ಗೊಳ್ತಾ ಇರೋದು ವಿಶೇಷವಾಗಿದೆ. ಚಂದ್ರಶೇಖರ್, ಪ್ರಜಾಶಕ್ತಿ ಟಿವಿ, ಚಿಕ್ಕನಾಯಕನಹಳ್ಳಿ.